ಏನ್ ಜವಾಬ್ದಾರಿ ಬಂತು ಮದ್ವೆ ಆದ್ಮೇಲೆ ಇಬ್ಬರಿಗೂ? ಏನ್ ಬಂತು ಅದೇ ಇನ್ನು ಜವಾಬ್ದಾರಿ ಅನ್ನೋದೇನಿಲ್ಲ ಅಷ್ಟೇ. ಅಂದ್ರೆ ಇಬ್ರು ಮುಂಚಿಂದಲೂ ಜವಾಬ್ದಾರಿ ಜವಾಬ್ದಾರಿಯುತವಾಗಿ ಇದ್ವಿ. ನಮ್ಮ ಬದುಕನ್ನ ನಾವೇ ಇಬ್ರು ಅಂದ್ರೆ ಊಟಕ್ಕೆ ಇಲ್ಲದೆ ಇರುವಂತ ಸಿಚುವೇಶನ್ ಇದ್ದಾಗ್ಲೂ ಇಬ್ಬರೇ ನಡ್ಕೊಂಡೋಗಿ ಕೃಷ್ಣ ಮಠದಲ್ಲಿ ಹೋಗಿ ಊಟ ಮಾಡಿರೋದಿದೆ. ಮಧ್ಯಾಹ್ನ ಊಟಕ್ಕೆ ಖರ್ಚಿಗೆ ದುಡ್ಡಿಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಚಾನಲ್ ನಲ್ಲಿ ಇರುವಾಗ ಸರಿಯಾಗಿ ಸಂಬಳ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಕೃಷ್ಣ ಮಠಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಚಾನಲ್ ಬಂದು ಕೆಲಸ ಮಾಡಿರೋದಿದೆ. ಸೊ ಆ ಹಸಿವಿನಿಂದ ಇವತ್ತಿಗೊಂದು ಒಳ್ಳೆ ಲಕ್ಸುರಿಯಸ್ ಆಗಿರೋಂತ ಎಂತ ಒಳ್ಳೆ ಕಡೆನೂ ಹೋಗಿ ಊಟ ಮಾಡುವಂತ ಸಿಚುವೇಶನ್ ತನಕನು ಜೊತೆಲೇ ಇದ್ವಿ. ಆ ಕಷ್ಟ ಜೊತೆಲಿ ನೋಡಿದ್ದಕ್ಕೆ ಇವತ್ತಿಗೆ ನಮ್ಗೆ ಯಾವ್ದು ಕಷ್ಟ ಅನ್ಸಲ್ಲ. ಸ್ಟಾರ್ಟಿಂಗ್ ಎಲ್ಲ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆಲ್ಲ ಸ್ಕೂಟಿಯಲ್ಲಿ ಹೋಗ್ತಿದ್ವಿ ಸರ್ ಭಾಷಣಕ್ಕೆ. ಕಾಸರಗೋಡೆಲ್ಲ ಇದ್ರಲ್ಲಿ ಸ್ಕೂಟಿಲಿ ಇಬ್ರೆ ಡಿಯೋ ಸ್ಕೂಟಿ ಇತ್ತು ನಂದು, ಈಗ್ಲೂ ಇದೆ ಅದನ್ನ ಹಂಗೆ ಇಟ್ಕೊಂಡಿದೀನಿ. ಆ ಸ್ಕೂಟಿಲಿ ನಾವಿಬ್ರು ಅರ್ಧ ರೈಡ್ ಮಾಡ್ಕೊಂಡು ಹೋಗಿ ಭಾಷಣ ಮಾಡಿ ಬಂದಿರೋದಿದೆ. ನಮ್ ನೋಡಿದವ್ರಿಗೆ ಇವೆಲ್ಲ ಏನು ಗೊತ್ತೇ ಆಗಲ್ಲ. ಅವ್ರಿಬ್ರು ಲೈಫ್ ಹೆಂಗಿದೆ ನೋಡಿ. ಆ ಟೈಮಲ್ಲಿ 2 ಕಿಲೋಮೀಟರ್ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಅಷ್ಟು ಇರ್ಲಿಲ್ಲ. ಅವಾಗ ಜಿಯೋ ಬಂದ್ಮೇಲೆ ಬಂದಿರೋದಲ್ವಾ, ಅದಕ್ಕಿಂತ ಮುಂಚೆ ಇಲ್ಲ. ಅವಾಗಿನ ಕಷ್ಟಗಳು ಯಾರಿಗೂ ಗೊತ್ತಿಲ್ಲ. ಇವಾಗ ಅನ್ಕೋತಾರೆ ಏನು ಲಕ್ಸುರಿಯಸ್ ಕಾರಲ್ಲಿ ಓಡಾಡ್ತಾರೆ ಹಂಗೆ ಹಿಂಗೆ ಅಂತ. ಅವತ್ತು ಆ ಕಷ್ಟ ನೋಡಿದ್ದಕ್ಕೆ ಇವತ್ತು ಈ ಕಾರಲ್ಲೂ ಬದುಕ್ತೀವಿ. ಈ ಕಾರ್ ಸರಿಯಾಗಿಲ್ಲ ಅಂದ್ರೆ ಆರಾಮಾಗಿ ನಡ್ಕೊಂಡು ಹೋಗೋಷ್ಟು ಶಕ್ತಿ ಇದೆ ನಮ್ಗೆ. ಆ ಮನಸ್ಥಿತಿಗಳು ಮ್ಯಾಚ್ ಆಗತ್ತೆ ನಮ್ಗೆ. ಹಂಗಾಗಿ ಇಬ್ಬರು ಸ್ಕೂಟಿಲಿ ಕಾಸರಗೋಡು ಶಿವಮೊಗ್ಗ ಎಲ್ಲ ಹೋಗ್ತಿದ್ವಿ ಭಾಷಣಕ್ಕೆ. ಸ್ಕೂಟಿನಲ್ಲೇ ಹೋಗ್ತಿದ್ವಿ, ಸ್ಕೂಟಿಲೇ ಬರ್ತಿದ್ವಿ. ಆ ದಿನಗಳು ಚಂದಾನೆ. ಅದು ಆ ಸಂದರ್ಭಕ್ಕೆ ಅದನ್ನು ಭಗವಂತ ಕೊಟ್ಟಿದ್ದ, ನಮ್ಮನ್ನು ಮೆಚೂರ್ಡ್ ಮಾಡೋಕ್ಕೋಸ್ಕರ ಕೊಟ್ಟ ಅನ್ಸುತ್ತೆ. ಅದು ಹಾಗಾಗಿ ಸರ್ ಇವತ್ತಿಗೆ ನನಗೆ ಅನ್ಸುತ್ತೆ ತುಂಬ ಜನ ಈ ಲಕ್ಸುರಿ ಕಾಸ್ಟ್ಲಿ ಗಿಫ್ಟ್ಗಳು ಅದನ್ನೆಲ್ಲ ಕೊಡೋದು, ಅದು ಕೊಟ್ರೇನೆ ಪ್ರೀತಿ ಅನ್ನೋದನ್ನೆಲ್ಲ ನೋಡೋವಾಗ ಅನ್ಸುತ್ತೆ ಬದುಕಿಗೆ ನಿಜವಾಗ್ಲೂ ಅದು ಬೇಕಂತ ಕೇಳಿದ್ರೆ ಒಂದೊಂದು ಕ್ಷಣವನ್ನು ನೆನಪಲ್ಲಿ ಇಡೋದಕ್ಕೆ ಬೇಕು, ಅದೇ ಬದುಕಲ್ಲ ಅಂತ ಅನ್ಸಿದ್ದಿದೆ ನಮ್ಗೆ. ಅದೆಲ್ಲಾನು ಇಲ್ದೇನು ಚೆನ್ನಾಗಿ ಬದುಕು. ವರ್ಷದಲ್ಲಿ ಇಂಥದ್ದು ಬೇಕು ಅಂತ ಹೇಳಲೇ ಇಲ್ಲ, ಇಂಥ ವಸ್ತು ಕೇಳಲೇ ಇಲ್ಲ, ಏನಿಲ್ಲ. ನಂಗೆ ಅದು ಕೊಡಿಸಿ, ನಂಗೆ ಅದು ಬೇಕು. ನಂಗೆ ಏನನ್ನಿಸ್ತು ಗೊತ್ತಾ ಶ್ರೀಕಾಂತ್, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಶ್ರೀಮೇಧ ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ಈ ಥರದೊಂದು ಚಂದ ಸೀರೆ, ಅದು ಮಲ್ಲಿಗೆ ಹೂವು, ಅದು ಯಾವುದೋ ಒಂದು ಚೆನ್ನಾಗಿರೋ ಸರ, ಒಂಥರ ಓಲೆ, ಈ ಥರದ್ದು ಹೆಣ್ಮಗಳಾಗಿ ತುಂಬ ಖುಷಿ ಆಗ್ತದೆ ನಂಗೆ. ವೆರಿ ನೈಸ್. ಅವ್ರು ಹೇಳಿದ್ರು ಫಸ್ಟಿಗೆ ನಾನು ಮದುವೆ ಆದ್ಮೇಲೆ ಚಿನ್ನ ಹಾಕೋದು, ಜ್ಯುವೆಲ್ಸ್ ಹಾಕೋ, ಅಷ್ಟ ತನಕ ಈ ಬಿಳಿ ಮಾಲೆ ಮಾತ್ರ, ಕರಿಮಣಿ ಬಂದ್ಮೇಲೆ ಮಾತ್ರ ಬಿಳಿ ಮಾಲೆ ತೆಗಿತೇನೆ ಅಂತ. ನಾನು ಕೊಟ್ಟದ್ದು ವೈಜಯಂತಿ ಮಾಲೆ ಅಂತ, ಕೃಷ್ಣ ಧರಿಸ್ತಾ ಇದ್ದದ್ದು ವೈಜಯಂತಿ ಅಂತ. ಅದು ವಿಜಯ ಮಾಲೆ ಅಂತ, ಅದು ಡೈಲಿ ಇರ್ತಿತ್ತು. ನೀವು ನನ್ನ ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಒಂದು ಬಿಳಿ ಕಲರ್ ಮಾಲೆ ಹಾಕೊಂಡಿರ್ತಾ ಇದ್ದೆ, ಅದು ಮಾತ್ರ ಇರ್ತಿದ್ದು ನನ್ಗೆ. ಏನು ಹಾಕೋತಿರ್ಲಿಲ್ಲ. ಯಾವತ್ತೊಂದು ಹಾಕ್ತಿದ್ರು, ಕಿವಿ ಒಲೆ ಒಂದು ಹಾಕ್ತಿದ್ದೆ, ಇದು ಯಾವ್ದೋ ಆರ್ಟಿಫಿಷಿಯಲ್ ಕಿವಿ ಒಲೆ ಹಾಕ್ತಿದ್ದೆ ಬಿಟ್ಟು ಬೇರೆ ಏನು ಹಾಕ್ತಿರ್ಲಿಲ್ಲ. ಅದನ್ನ ಇವರೇ ಸುರಿದು ಪೋಣಿಸಿ ಕಟ್ಕೊಡೋರು, ಇವರೇ ಬೆಳಿತಾರೆ ಅದನ್ನ ಮನೆಯಲ್ಲಿ. ಆ ವೈಜಯಂತಿ ಗಿಡನ ಬೆಳೆದು ಮಣಿಗಳು, ರುದ್ರಾಕ್ಷಿ, ಸ್ಫಟಿಕ ಆ ತರದೆಲ್ಲ ಕ್ರೇಜ್ ಅವ್ರಿಗೆ. ಸೊ ಅದನ್ನ ಮನೆಯಲ್ಲಿ ಬೆಳೆಸಿ ಅದನ್ನ ತೆಗೆದು ಅದನ್ನೇ ಪೋಣಿಸಿ ದಾರದಲ್ಲಿ ಕಟ್ಟಿ ಕೊಡೋರು, ಅದನ್ನ ಜಪಿಸ್ಕೊಡೋರು. ಅದೇ ಯಾವಾಗ್ಲೂ ಹಾಕೋತಿದ್ದೆ ನಾನು. ಮದುವೆ ಆದ್ಮೇಲೆ ಮತ್ತೆ ಹಾಕೋದು ಅಂತ ಹೇಳಿದ್ದೆ, ಹಂಗೆ ಆಯ್ತು. ಯೂಶುವಲ್ ರೆಗ್ಯುಲರ್ ಡೇಸ್ ಅಲ್ಲೂ ಸೀರೆ, ಮಲ್ಲಿಗೆ ಹೂವ, ರೆಗ್ಯುಲರ್ ಡೇಸ್ ಅಲ್ಲೂ ಹಿಂಗೆ ಇರ್ತೀನಿ ನಾನು. ಹಬ್ಬ ಅಂದ್ರೆ ಒಂದು ಚೂಡಿದಾರ್ ಹಾಕೋತಾರೆ ಅಷ್ಟೇ. ಹೊಸ ಚೈತ್ರ ಸಿಗ್ತಾರೆ. ಎಲ್ಲೆಲ್ಲಿ ಹೋಗಿದ್ರಿ? ದೇವಸ್ಥಾನ, ಪೂಜೆ ಪುನಸ್ಕಾರ 20-22 ದಿನದಲ್ಲಿ ತುಂಬಾ ದೂರ ಎಲ್ಲೂ ಹೋಗಿಲ್ಲ. ಶಿರೂರು ಮಠ ಆಂಜನೇಯನಿಗೆ ಹೋದ್ವಿ, ಮತ್ತೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೇ ಹತ್ರ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಈ ಕಪಲ್ಸ್ ಮದ್ವೆ ಆದ್ರೆ ಎಲ್ಲೆಲ್ಲೋ ಹೋಗೋದು ಅಂತೆಲ್ಲ ಪ್ಲಾನ್ ಇರುತ್ತಲ್ಲ? ನಮ್ಗೆ ಆತರ ಪ್ಲಾನ್ಸೇ ಇಲ್ಲ ಸರ್. ನಮ್ಗೊಂದ್ಸಲ ನಮ್ಮನ್ನ ಸುಮ್ನೆ ನಮ್ಮ ಬಾಡಿಗೆ ಮನೇಲಿ ಬಿಟ್ರೆ ನಾವೇನಾದ್ರೂ ಪ್ಲಾನ್ ಮಾಡ್ಕೊಂಡೇನೋ ಅಡಿಗೆ ಮಾಡ್ಕೊಂಡು ನಾವೇ ತಿಂತೀವಿ. ಅಡಿಗೆ ಮಾಡ್ತೀರಿ? ಅವರೇ ಅಡಿಗೆ ನಾನೇ. ಏನ್ ಚಂದ ಮಾಡ್ತಾರೆ? ಮೊನ್ನೆ ಪಲಾವ್ ಮಾಡಿದ್ದು ಅಂತೆ. ಎಲ್ಲ ಅಡಿಗೆ ಚಂದ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ. ಒಂದ್ ಎಲೆ ಊಟ ಅಂದ್ರೆ ಪೂರ್ತಿ ರೆಡಿ ಮಾಡ್ತಾರೆ. ಅಲ್ಲ, ನಿಮ್ಮನ್ನ ಕೇಳ್ಬಿಟ್ಟು ಅಡಿಗೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಲಿರಿ, ಅಥವಾ ಮಗ ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಲಿ ಕೇಳ್ತಾರೆ, ಡಿಸೈಡ್ ಮಾಡ್ತಾರೆ. ಏನಿದೆ ಐಟಮ್ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಮತ್ತೆ ಅಂದ್ರೆ ನಾವೆಲ್ಲ ತುಂಬಾ ಹಳೆಯವರು ಅಂತಲ್ಲ, ಆ ಮೈಂಡ್ ಸೆಟ್ ಇಲ್ಲ ನಮ್ಮಿಬ್ಬರಿಗೂ. ಏನ್ ಹೇಳ್ತೀನಿ ಅಡಿಗೆ ಮಾಡ್ಬೇಕು, ಹಳ್ಳಿ ಫುಡ್ಡೇ ಬೇಕು. ಈ ಟೈಮ್ ಮಳೆಗಾಲದಲ್ಲಿ ನಮ್ಮ ಸೈಡ್ ಏನ್ ಮಾಡ್ತಾರೆ,
ಈ ಹಲ್ಸೆಲ್ಲ ಹಲಸು ನೀರಿಗೆ ಮಾವು ಎಲ್ಲ ಆಗುತ್ತಲ್ಲ. ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟದೆಲ್ಲ ಐಟಮ್ಸ್ ಎಲ್ಲ ಮಾಡಿ. ನಾನು ಕೇಳಿದ್ದೀನಿ ಒಂದಷ್ಟು ಜನ ಗೊತ್ತು ನಂಗೂ, ಇದೆಲ್ಲ ಹೇಳಿದಾರೆ ನಂಗೆ ಕರೆಕ್ಟ್. ಈಗ ಮಳೆಗಾಲದಲ್ಲಿ ಅಣಬೆ ಎಲ್ಲ ಬೆಳೀತದೆ, ಕಲ್ಲಣಬೆ ಬರುತ್ತೆ. ಸೊ ಅಣಬೆಗಳು ಬರುತ್ತೆ. ಇದು ತಿಮಿರೆ, ಬ್ರಾಹ್ಮಿ ಆ ತರದಲ್ಲೇ ಲೋಕಲ್ ತುಂಬಾ ಆಗತ್ತೆ ಮಳೆಗಾಲದಲ್ಲಿ, ಕರಾವಳಿನಲ್ಲಿ ತುಂಬಾ ಆಗತ್ತೆ. ಸೊ ಅದೆಲ್ಲ ನಮ್ಮಿಬ್ರಿಗೂ ಇಷ್ಟ. ನಾವಿಬ್ರು ಅದೇ ತರದ ಲೋಕಲ್ ಮತ್ತೆ ನಮ್ಗೆ ಬೇಕಾದ ತರಕಾರಿ ನಾವೇ ಬೆಳೀತಾ ಇದ್ದೇವೆ ಈಗ. ಹಾಗೆ ತರಬೇಕಾಗಿಲ್ಲ ಅಂದ್ರೆ ಆ ತರದ ಪ್ರಯತ್ನನೇ ಇದೆ. ಹಂಗಾಗಿ ಮನೆಯಲ್ಲೇ ಹಳ್ಳಿನಲ್ಲೇ ಇರ್ಬೇಕು ಅಂತ ಒಂದು ಕನ್ಸಿತ್ತು ನಮಗೆ. ನಾವೊಂದು 7-8 ವರ್ಷದ ಹಿಂದೆ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡಿದಾಗ ಹಂಗೆ ಅನ್ಕೊಂಡಿದ್ವಿ, ಇಲ್ಲ ಮದುವೆ ಆದ್ರೆ ನಾವು ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಯಾರದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ಕೊಂಡು ನಮ್ದೇ ತರಕಾರಿಗಳನ್ನೆಲ್ಲ ನಾವು ಬೆಳ್ಕೊಂಡು ಹಸ್ರಿನ ನಡುವೆ ಇರಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅದಕ್ಕೆ ಸರಿಯಾಗಿ ಅಂತದ್ದೇ ಜಾಗದಲ್ಲಿ ಮನೆ ಕಟ್ಟಿದ್ರು ಅಂತ ಜಾಗ ಅಲ್ಲೇ ಮನೆ ಹತ್ರನೇ. ನಮ್ದು ಹಿರಿಯಡ್ಕ ಅಂತ ಉಡುಪಿ ಹತ್ರ. ಉಡುಪಿ. ಶ್ರೀಕಾಂತ್ ಕಡೆಯಿಂದ ಮಾತಾಡೋದಾದ್ರೆ ಒಂದು ಸರ್ವಜ್ಞನ ಮಾತು, ವೆಚ್ಚಕ್ಕೆ ಹೊನ್ನಿದೆ, ಇಚ್ಛೆಯನ್ನು ಅರಿತು ನಡೆಯುವಂತ ಸತಿ ಇದ್ದಾಳೆ, ಅಲ್ಲೊಂದು ಪುಟ್ಟ ಪ್ರೀತಿಸುವ ಮನೆ ಇದೆ ಅಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಚೆನ್ನಾಗಿರಿ, ದೃಷ್ಟಿ ಬಿಡದೆ ಈ ಖುಷಿ. ಬಿಕಾಸ್ ತುಂಬಾ ಜನರಿಗೆ ಈ ವಿಷಯ ಎಲ್ಲ ಗೊತ್ತೇ, ಬಹುಶಃ ಎಲ್ಲೂ ಶೇರೇ ಮಾಡಿಲ್ಲ ನೀವು. ನೋಬಡಿ ನೋಸ್ ದಿಸ್. ನಿಮ್ಮಲ್ಲಿ ಒಂದು ಎಮೋಷನ್ಸ್ ಇದೆ, ನಿಮ್ಮಲ್ಲಿ ಒಂದು ಗಟ್ಟಿತನ ಇದೆ, ಒಂದು ಛಲ ಇದೆ. ಅದು ನೀವು ನಡೆದು ಬಂದಿರೋ ದಾರಿ ಮತ್ತು ಅದು ಪ್ರೀತಿಯಾಗಿ ಬದಲಾದ ರೀತಿ ಮತ್ತು ಬದುಕು ಕಟ್ಟಿಕೊಳ್ಳುವಂಥ ಈ ಸಂದರ್ಭ ಇಡೀ ಕರ್ನಾಟಕದ ಜನತೆ ಬಹುಶಃ ಈ ಶೋ ನೋಡಿದ್ಮೇಲೆ ನಿಮ್ಮಿಬ್ಬರಿಗೂ ಹಾರೈಸ್ತಾರೆ. ನಿಜವಾಗ್ಲೂ ನಾವು ಅದಕ್ಕೆ ತುಂಬಾ ಭಾಗ್ಯವಂತರು ಸರ್. ಮದುವೆ ಆದ ಕ್ಷಣದಿಂದಲೂ ಎಷ್ಟು ಒಳ್ಳೊಳ್ಳೆ ವಿಷಯಸ್ಗಳು ಅಂದ್ರೆ, ನಾವು ಬರೀ ನೆಗೆಟಿವ್ ಕಮೆಂಟ್ಸ್ ಗಳನ್ನ ನೋಡ್ಕೊಂಡು ಆ ಕಾಂಟ್ರವರ್ಸಿ ಲೈಫ್ ಅನ್ನು ನೋಡ್ಕೊಂಡಿದ್ದವರು. ಆಫ್ಟರ್ ಬಿಗ್ ಬಾಸ್ ನನಗೊಂದು ಒಳ್ಳೆ ಪಾಸಿಟಿವ್ ಜನರನ್ನ ರೀಚ್ ಆಗಿರೋ ರೀತಿ ಬಂದಿದ್ದು, ಪ್ರೀತಿ ಸಿಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ನಮ್ಮಿಬ್ಬರ ಮದುವೆಗೆ ಜನ ಕೊಟ್ಟಿರೋ ಪ್ರೀತಿ ತುಂಬಾ ದೊಡ್ಡದು. ಎಲ್ಲಿ ಹೋದ್ರು ಈಗ ಅದನ್ನೇ ಮಾತಾಡಿಸ್ತಾರೆ, ಇಬ್ಬರನ್ನು ಗುರುತಿಸಿ ಮಾತಾಡಿಸ್ತಾರೆ ಜನ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ. ನಾವು ಲೈಫಲ್ಲಿ ತುಂಬಾ ಥ್ಯಾಂಕ್ಫುಲ್ ಇರ್ತೀವಿ ಬಿಗ್ ಬಾಸ್ ವೇದಿಕೆಗೆ. ನಾನು ಈ ವೇದಿಕೆಯನ್ನು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಆಗ್ಲಿ ಬಿಗ್ ಬಾಸ್ ಅಪರ್ಚುನಿಟಿ ಬಂದ್ರೆ ಬಿಡಬೇಡಿ. ತುಂಬಾ ಜನರಿಗೊಂದು ಭಯ ಇರುತ್ತೆ, ನೆಗೆಟಿವ್ ಆಗುತ್ತೇನೋ ಆ ಥರದ್ದೆಲ್ಲ ಭಯ ಇರುತ್ತೆ. ಗೊತ್ತಿಲ್ಲ, ಒಂದು ಒಳ್ಳೆ ಲೈಫ್ನ ಟರ್ನಿಂಗ್ ಪಾಯಿಂಟ್ಗಳು ಒಂದ್ಸಲ ನೀವು ಬಿಗ್ ಬಾಸ್ಗೆ ಹೋದ್ರೆ ಸರ್, ನೆಗೆಟಿವ್ ಪಾಸಿಟಿವ್ ಯಾವುದು ಜನಕ್ಕೆ, ನೀವು ಬಿಗ್ ಬಾಸ್ಗೆ ಹೋಗಿದ್ದೀರಾ ಅಷ್ಟೇ ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಆ ಪ್ರೀತಿ ಜನ ಪ್ರೀತಿಸೋದಿದೆ ಅಲ್ಲ, ಬಹುಶಃ ಬೇರೆ ಎಲ್ಲದಕ್ಕಿಂತ ವಿಭಿನ್ನವಾಗಿ ಜನ ಪ್ರೀತಿಸ್ತಾರೆ. ನಾವಿವತ್ತು ಇಷ್ಟು ಖುಷೀಲಿ ಮದುವೆ ಆಗಿದ್ದೀವಿ, ಇಷ್ಟು ಖುಷೀಲಿ ಫ್ಯಾಮಿಲಿ ಜೊತೆಗೆ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಬಿಗ್ ಬಾಸ್ ವೇದಿಕೆ ಕಾರಣ. ನಾವು ನಿಜವಾಗ್ಲೂ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಕಪಲ್ ಗೋಲ್ಸ್ ಅಂತ ಏನಾರು ಇದೆಯಾ? ಹಾಂ, ಇದು ಸೂಪರ್ ಕ್ವಶನ್, ಒಂದು ಆನ್ಸರ್. ಓಕೆ, ಗೋ ಹೆಡ್. ಕಪಲ್ ಗೋಲ್ಸ್ ಏನು? ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ಇಬ್ಬರ ಕಪಲ್ ಗೋಲ್. ಕೇದಾರ್ನಾಥ್ ಹೋಗ್ಬೇಕು, ಶಕ್ತಿಪೀಠಗಳ ಕಾಮಾಖ್ಯಕ್ಕೆ ಹೋಗ್ಬೇಕು, ಕಾಮಾಖ್ಯ ಸೇರಿ ಎಲ್ಲ ಅಷ್ಟಾದಶ ಶಕ್ತಿಪೀಠಗಳ ದರ್ಶನ ಒಟ್ಟಿಗೆ ಮಾಡಬೇಕು ಅನ್ನೋದೊಂದಿದೆ. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಅಮೆರಿಕಕ್ಕೆ ಹೋಗ್ಬೇಕು, ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು. ಇಲ್ಲ, ನಮ್ದು ಭಾರತದಲ್ಲಿ ಇರುವಂತ ಪ್ಲೇಸಿಗೆಲ್ಲ ಹೋಗ್ಬೇಕಂತ ಅಷ್ಟೇ. ಎಲ್ಲ ತೀರ್ಥಕ್ಷೇತ್ರಗಳು, ನೇಪಾಳ ಹೋಗ್ಬೇಕು, ಪಶುಪತಿನಾಥ ಕ್ಷೇತ್ರ, ಗಂಡಕಿ ನದಿ ಹೋಗ್ಬೇಕು. ಎಲ್ಲ ಪಿಲ್ಗ್ರಿಮ್ಸ್ ತರ ಟೂರ್ ಇಟ್ಕೊಂಡಿದೀರಾ ನೀವು. ಕಾಂಬೋಡಿಯಾ ಹೋಗ್ಬೇಕಂತ ಇದೆ. ಒಂದು ಫಾರಿನ್ ಟೂರ್ ಹೋದ್ರೆ ಕಾಂಬೋಡಿಯಾ, ನೇಪಾಳ ಅದು ಯಾವ್ದೋ ದೇವಸ್ಥಾನನೇ ಇರುತ್ತೆ. ಕಾಂಬೋಡಿಯಾ ಹಿಂದೂ ಕಂಟ್ರಿ ಆಗಿತ್ತು, ಅದೊಂದು ಗಣಪತಿ ದೇವಸ್ಥಾನ. ಈ ಮದುವೆ ಆದವರೆಲ್ಲ ಬೀಚ್ ಹೋಗ್ತಾರೆ, ಇನ್ನೆಲ್ಲ ಬೀಚ್ ಅಂದ್ರೆ ನಾವು ನೋಡ್ತಾ ನೋಡ್ತಿರ್ತೀವಿ ಸರ್, ಕಾಡು ನೋಡಿದ್ದೇವೆ, ಜಲಪಾತ ನೋಡಿದ್ದೀವಿ. ಸೊ ನಮ್ಮ ಊರಲ್ಲಿ ಏನಂತ ವಿಶೇಷ, ಎಲ್ಲದೂ ನಮಗೆ ಅದನ್ನ ನೋಡಿ ಅಭ್ಯಾಸ ಇರೋದ್ರಿಂದ ಅದು ತುಂಬಾ ಏನು ಎಕ್ಸೈಟ್ಮೆಂಟ್ ಅಂತಿಲ್ಲ. ಡೈಲಿ ಲೈಫೇ ಹಂಗೆ ಲೀಡ್ ಮಾಡೋ ಇದಿರೋದ್ರಿಂದ ಹಂಗಾಗಿ ತುಂಬಾ ಎಕ್ಸೈಟ್ಮೆಂಟ್ಸ್ ಇಲ್ಲ. ಇದು ಚೆನ್ನಾಗಿದೆ. ಶಕ್ತಿಪೀಠಗಳಿಗೆ ಹೋಗ್ಬೇಕು ಹಾ, ತುಂಬಾ ಆಸೆ, ತುಂಬಾ ವರ್ಷಗಳ ಆಸೆ ನನ್ಗೆ. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ನನ್ನ ಕೊನೆ ಪ್ರಶ್ನೆ, ನಿಮ್ಮಿಬ್ರಿಗೂ ಏನ್ ಕ್ರೇಜ್ ಇದೆ ನೀವು ಹೇಳಿ. ಶ್ರೀಕಾಂತ್ ಏನ್ ಕ್ರೇಜ್? ಇದೆಲ್ಲ ಆಯ್ತು, ಇದೆಲ್ಲ ಬಿಟ್ಟು ಕ್ರೇಜ್ ಇರೋದು ಸರ್ ಇದು ಈ ಅದೇ ನಾನು ಹೇಳಿದಲ್ಲ ರುದ್ರಾಕ್ಷಿ, ಅದ್ರದ್ದೆಲ್ಲ ಸಿಕ್ಕಾಪಟ್ಟೆ ಕ್ರೇಜು. ಅಂಡ್ ಪುಸ್ತಕಗಳ ಕ್ರೇಜ್ ತುಂಬಾ, ಎಸ್ಪೆಷಲಿ ಸ್ಪಿರಿಚುವಲ್ ಪುಸ್ತಕಗಳ ಕ್ರೇಜ್ ತುಂಬಾ. ಇದು ಗುರುಪೀಠಗಳು, ಅವಧೂತರದ್ದು, ಸಾಧು ಸಂತರು, ಅವಧೂತರು, ಪವಾಡ ಪುರುಷರು, ಅವ್ರನ್ನ ಹುಡ್ಕೊಂಡು ಹೋಗೋ ನಾಗ ಸಾಧುಗಳು, ಅವ್ರನ್ನೆಲ್ಲ ಹುಡ್ಕೊಂಡು ಹೋಗೋ ಕ್ರೇಜು. ಯಾವುದೇ ಊರಿಗೆ ಹೋಗಿ ಸರ್, ನೀವು ಇದು ಫೇಸ್ಬುಕ್ ಪ್ರೊಫೈಲ್ಸ್ ತೆಗೆದ್ರೆ ನೀವು, ನಾನು ಎಲ್ಲಿ ಭಾಷಣಕ್ಕೆ ಹೋಗಿರ್ತೀನಿ ಆ ಊರಿನ ಯಾವುದೋ ಒಬ್ಬರು ಪವಾಡ ಪುರುಷರ ಸಮಾಧಿಗೋ ಮಠಕ್ಕೂ ಹೋಗಿರ್ತೀನಿ. ಅದಕ್ಕೆಲ್ಲ ಬೆನ್ನಿಂದ ಟೈಮ್ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಅಲ್ಲಿರೋ ಕಾರ್ಯಕರ್ತರ ಹತ್ರ ರಿಕ್ವೆಸ್ಟ್ ಮಾಡಿ, ಇಲ್ಲ ನಮ್ಗೆ ಅಲ್ಲಿ ಹೋಗ್ಬೇಕು, ಟೈಮ್ ಮಾಡ್ಕೊಡಿ ಅಂತೆಲ್ಲ ಹೇಳಿ ಹೋಗಿ ಬಂದಿರ್ತಾರೆ. ಕ್ರೇಜ್, ಮೋಸ್ಟ್ ಕ್ರೇಜ್ ಇದೆ ಅಂದ್ರೆ ಅವಧೂತರು, ಸಾಧು ಸಂತರುಗಳು, ಅವ್ರುಗಳನ್ನ ಭೇಟಿ ಮಾಡೋದು,
ಅವ್ರು ಬದುಕಿದ ರೀತಿ ಅಂದ್ರೆ ಅವರ ರೀತಿ ಬದುಕ್ಲಿಕ್ಕೆ ಆಗಲ್ಲ ನಮ್ಗೆ. ಅದ್ರ ಬಗ್ಗೆ ಅವರ ಒಂದು ಸಣ್ಣ ಆಶೀರ್ವಾದ ಇದ್ರೆ ಸಾಕು ನಮ್ಗೆ ಅಂತ. ಅಂಡ್ ನಮ್ಮಿಬ್ರಿಗೂ ಹೇಳಿದ್ರು ಸರ್ ಅವಧೂತ ವಿನಯ್ ಗುರುಜಿ ಅಂತ. ಸೊ ಅವ್ರು ಒಂದ್ಸಲ ಅವ್ರಿಗೆ ತುಂಬಾ ಇಷ್ಟ ಶ್ರೀಕಾಂತ್ ಅಂದ್ರೆ ಅವ್ರಿಗೆ ಒಂದು 7 years ಬ್ಯಾಕ್ ಹೇಳಿದ್ರು, ಅವತ್ತಿಂದಲೂ ನೋಡ್ತಿದ್ದೀನಿ ಇದು ಒಂದೇ ಜೀವ ನಿನ್ ಜೊತೆಗೆ ನಿಂತಿದ್ದು, ಮುಂದ್ ನಿಲ್ಲೋದು ಇದು ಒಂದೇ ಜೀವ ನಿನ್ ಜೊತೆಗೆ ಕೊನೆ ತನಕ ಅಂತ ಹೇಳಿ ಅವತ್ತೇ ಹೇಳಿದ್ರು. 7-8 years ಬ್ಯಾಕ್ ಅನ್ಸುತ್ತೆ ಅಲ್ವಾ, 2014 ಅಲ್ಲೋ 15 ಅಲ್ಲೋ ಹೇಳಿದ್ರು ಅವರು. ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ, ಮದುವೆ ಆಗ್ತೇನ ಅಂತ ಕೇಳಿದ್ರು ಇವ್ರ ಹತ್ರ, ಏನೋ ಮದುವೆ ಆಗ್ತೀಯನೋ ಅಂತ ಕೇಳಿದ್ರು. 2014-15 ಅನ್ಕೋತೀನಿ ಆ ಟೈಮಲ್ಲಿ. ಅವಾಗ ಅವ್ರು ಹೇಳಿದ್ರು, ಅವತ್ತಿಂದ ನಿನ್ ಜೊತೆಗೆ ನಿಂತಿದ್ದು ಇದು ಒಂದೇ ಜೀವ, ಜೀವನ ಮುಂದೆನೂ ಕೂಡ ನಿಂಗೆ ಲೈಫ್ ಲಾಂಗ್ ನಿಲ್ಲದಿದ್ದು ಒಂದೇ ಜೀವ, ನೋಡ್ಕೊಂತಿರು ಅಂತ. ಹಂಗೆ ಆಯ್ತು ಕೂಡ. ಅದಾಗಿ ಒಂದು 3 years ಬ್ಯಾಕ್ ಮತ್ತೆ ಒಂದ್ಸಲ ಹೋಗಿ ಭೇಟಿ ಮಾಡಿದಾಗ್ಲೂ ಅವ್ರು ಅಂದಿದ್ರು, ನಾನು ಅವತ್ತು ಹೇಳಿರ್ಲಿಲ್ವಾ ಏನ್ ಕಷ್ಟ ಬಂದ್ರು ಸುಖ ಬಂದ್ರು ನೀನೊಬ್ಬನೇ ನಿನ್ ಜೊತೆಗೆ ನಿಲ್ಲೋದು, ನಿಲ್ತಾನೆ ಹೋಗು ಅಂತಲೇ ಹೇಳಿದ್ರು. ಸೊ ಇವ್ರಿಗೇನ್ ಕ್ರೇಜ್ ಇದೆ ಚೈತ್ರಾಗೆ? ಕ್ರೇಜ್ ಅದೇ ಬುಕ್ಸ್ ಓದೋದು.